ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಏ ಕರಿಯಮ್ಮ, ಬಾರ ಇಲ್ಲಿ. ಎಲ್ಲಿಗೆ ಹೋಗ್ತಿದ್ಯೇ? ಯಾಕೆ ಭಾಗ್ಯಕ್ಕಯ್ಯ ಕರೆದಿದ್ದು? ನಾನು ಹತ್ತು ಹೋಗ್ತಿದ್ನಮ್ಮ. ಏ ಸುಮ್ಮನೆ ಕರ್ದೆ ಕಣೆ. ಎಲ್ಲಿಗೆ ಹೋಗ್ತಿದ್ಯಾ ಅಂತಾನೆ. ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಕಣಕ್ಕ, ಅಲ್ಲೇ ಸುಮ್ಮನೆ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ಪಾಪಿದ್ರೆ ಕರಿಯೋಣ ಅಂತ ಹೋಗ್ತಾ ಇದ್ದೆ. ಏನು ಮಾಡಿದ್ದೆ? ತಿಂಡಿನ? ತಿಂಡಿ ಏನು ಮಾಡಿರಲಿಲ್ಲ ಕಣಕ್ಕ, ಬಸ್ಸಾರು ಮಾಡಿದ್ದೆ. ಬೆಳಗ್ಗೆ ಬಸ್ಸಾರು ಮಾಡಿದ್ಯಲ್ಲ ನೀನು, ತಿಂಡಿ ಮಾಡ್ಬೇಕು ತಾನೆ? ಏ ಇವತ್ತು ಬಸ್ಸಾರು ಮಾಡಿದೆ, ತಿಂಡಿ ಮಾಡಲಿಲ್ಲ. ಅದು ಹೆಂಗೆ ತಿಂತೀರಮ್ಮ ಬೆಳಗ್ಗೆ ಮುದ್ದೆನ? ನನ್ನ ಕೈ ತಿನ್ನೋಕ್ಕಾಗಲ್ಲ ಕಣೆ. ಬೆಳಗ್ಗೆ ಏನಿದ್ರು ತಿಂಡಿ ಇದ್ರೆ ಮಾತ್ರ ತಿನ್ನೋದು ನಾನು. ನಾವು ತಿಂಡಿ ಮಾಡ್ತಿದ್ವಿ, ಇವತ್ತು ಯಾಕ ಬಸ್ಸಾರು ಮಾಡಿದೆ ಕಣಕ್ಕ. ಹೇಳಮ್ಮ, ಅದು ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಬಸ್ಸಾರು ಮುದ್ದೆ ಅವೆಲ್ಲನೂ. ತಿಂಡಿ ಆದರೆ ಬೆಳಗ್ಗೆನೇ ತಿನ್ಬೋದು, ಮಧ್ಯಾಹ್ನ ಸಂಜೆ ಆದರೆ ಊಟ ಮಾಡ್ಬೋದು ನೋಡು. ನಾವು ಹಂಗೆ ಮಾಡ್ತಿದ್ದು, ಇವತ್ತು ಬಸ್ಸಾರು ಮಾಡಿದೆ ಅಷ್ಟೇ. ಅಲ್ಲೋಡಕ್ಕ, ಯಾವುದೋ ಹುಡುಗಿ ಬತ್ತೈತೆ. ಯಾರಪ್ಪ ಹಿಂಗಿದ್ದಾರೆ? ಯಾರೇ? ಏ ಲಕ್ಷ್ಮಿ. ಅವಳು ನಮ್ಮ ಅಕ್ಕನ ಮಗಳು ಕಣೆ. ನಿಮ್ಮ ಅಕ್ಕನ ಮಗಳ ಅವಳು? ಹಂಗಿದ್ದಾಳೆ. ಮೊನ್ನೆ ಮದುವೆ ಆಯಿತು ಅಂದಲ್ಲ, ಆ ಹುಡುಗಿನೇನಕ್ಕ? ಕಣೆ ಅವಳೇ. ಅವ್ರ ಗಂಡ ಬೆಂಗಳೂರಲ್ಲಿರೋದು, ಅವಳು ಬೆಂಗಳೂರಲ್ಲೇ ಇರೋದು. ಅವ್ರ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಕಣೆ. ಒಂದು ತಿಂಗಳಿಗೆ 1,00,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ, ಗೊತ್ತಾ? ಓ ಬಿಡು ಬಿಡು ಬಿಡು, 1,00,000 ರೂಪಾಯಿ ಸ್ಯಾಲ್ರಿ ತಗೊಂತಾನ ಅವ್ರ ಗಂಡ? ಅಬ್ಬಬ್ಬಬ್ಬಬ್ಬಬ್ಬ. ಹ್ಞೂ ಕಣೆ, ನಮ್ಮ ಕಡೆಗೆಲ್ಲ ರಿಚ್ ಆಗಿದ್ದಾರಲ್ಲ, ರಿಚ್ ಆಗಿರೋರಿಗೆ ಕೊಡೋದು ನಾವು. ನೀವು ರಿಚ್ ಆಗಿದ್ದೀರಲ್ಲ, ರಿಚ್ ಆಗಿರೋರಿಗೆ ಕೊಡ್ತೀರಮ್ಮ. ಹಾಯ್ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓ ಲಕ್ಷ್ಮಿ, ಚೆನ್ನಾಗಿದ್ದೀವಿ. ಯಾವಾಗ ಬಂದೆ ನೀನು? ಹೇಳಲೇ ಇಲ್ಲ ಫೋನ್ ಮಾಡಿ ಬರ್ತೀನಿ ಅಂತ. ಬರಬೇಕಂತ ಪ್ಲ್ಯಾನ್ ಇರಲಿಲ್ಲ ಆಂಟಿ, ಹಂಗೆ ಅಮ್ಮರೂರಿಗೆ ಬಂದಿದ್ದೆ. ಹಾಗೆ ಇಲ್ಲಿ ಕೆಲಸ ಇತ್ತಂತ ಬಂದಿದ್ದೆ. ಹಾಗೆ ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಆಂಟಿ. ಹೌದೇನು? ಯಾಕೆ? ಏನ್ರಲ್ಲಿ ಬಂದಮ್ಮ? ಬಸ್ಸಿಗೆ ಬಂದೆ. ಕಾರಾಗಿ ಬರ್ಬೇಕು ತಾನೇ? ಆಂಟಿ, ನಾನು ಒಬ್ಬಳೇ ಬಂದಲ್ಲ, ನನಗೆ ಡ್ರೈವಿಂಗ್ ಬರಲ್ಲ, ಅದಕ್ಕೆ ಬಸ್ಸಿಗೆ ಬಂದೆ. ಫೋನ್ ಮಾಡಿದರೆ ನಿಮ್ಮ ಚಿಕ್ಕಪ್ಪನ ಕಳಿಸ್ತಿದ್ದೆ ತಾನೇ ನನ್ನ ಬಸ್ ಸ್ಟಾಪಿಗೆ, ಹೇಳ್ಬೇಕು ತಾನೆ? ಆಂಟಿ, ಅದು ಮರ್ತೇ ಹೋಗ್ಬಿಟ್ಟೆ ನಾನು. ಚಿಕ್ಕಪ್ಪ ಎಲ್ಲಾದರೂ ಕೆಲ್ಸಕ್ಕೆ ಹೋಗಿರ್ತಾರೆ ಅಂತ. ಒಳ್ಳೆ ಹುಡುಗಿ, ಅಲ್ಲಿಂದ ನಡ್ಕೊಂಬಂದ? ಸರಿ ಹೋಗು, ಮುಖ ಕೈ ಕಾಲು ತೊಳ್ಕೊಂಡು ಇರು, ಬರ್ತೀನಿ ಒಳಕ್ಕೆ. ಸರಿ ಆಂಟಿ. ಮಕ್ಕಳ ಮಗಳು ಕಣೆ ಇವಳು, ಮೊನ್ನೆ ಮದುವೆ ಆಯ್ತು ಅಂತ ಹೇಳಿದ್ನಲ್ಲ, ಅವಳೇ ಇವಳು. ಅವಳೇನಮ್ಮ ಚೆನ್ನಾಗಿದ್ದಾಳೆ ಅವಳು. ಒಳ್ಳೆ ರಿಚ್ ಆಗಿರೋ ಫ್ಯಾಮಿಲಿಗೆ ಕೊಟ್ಟಿದ್ದೀರಾ ಅನಿಸುತ್ತೆ. ಹ್ಞೂ ಕಣೆ, ನಮ್ಮ ಕಡೆ ಎಲ್ಲ ರಿಚ್ ಅಲ್ವಾ, ನಾವು ರಿಚ್ ಆಗಿರೋ ಫ್ಯಾಮಿಲಿಗೆ ಕೊಟ್ಟಿದ್ದೀವಿ. ಅವ್ರ ಗಂಡರ ಮನೆ ಕಡೆಗೆ ಹೆಂಗಿದಾರೆ ಗೊತ್ತೇ? ಸ್ವಂತ ಮನೆ ಐತೆ, ಕಾರ್ ಐತೆ, ಎಲ್ಲ ಐತೆ ಕಣೆ. ಸಾಫ್ಟ್ವೇರ್ ಇಂಜಿನಿಯರು, 1,00,000 ರೂಪಾಯಿ ಸಂಬಳ. ಹ್ಞೂ ಬಿಡಮ್ಮ. ಮತ್ತೆ ಅದು ಯಾರಕ್ಕ ಅಲ್ಲಿ ಬರ್ತಾ ಇರೋದು? ಅವಣ್ಣ ನಿಮ್ಮನಿಗೇನೆ? ಯಾರೇ? ಥೋದೋ, ನಮ್ಮನೆಗಲ್ಲಮ್ಮ, ಅವ್ರು ಯಾರು ನಂಗೆ ಗೊತ್ತೇ ಇಲ್ಲ. ನಾನು ಇವತ್ತೇ ಫಸ್ಟ್ ನೋಡ್ತಿರೋದು. ಬರಲಿ ಇರು, ಕೇಳೋಣ, ನೋಡೋಣ. ಯಾರ ಮನೆಗಣ ಹಿಂಗೆ ಹೋಗ್ತಿದ್ಯಾ? ಯಾರನ್ನ ನೋಡಕ್ ಬೇಕಿತ್ತು? ನಿಮ್ಮನ್ನೆಲ್ಲ ಈ ಊರಾಗ ನೋಡೇ ಇಲ್ವಲ್ಲ, ಯಾರ ಮನೆಗೆ ಬಂದಿರೋದು? ನಾನು ಈ ಊರನ್ನಲ್ಲಮ್ಮ, ನಾನು ಬ್ಯಾರೆ ಊರೇನೋ. ಯಾರ ಮನೆಗಣ ಮತ್ತೆ ಈ ಕಡೆಗೆ? ನಾವು ನಮ್ಮ ಮಗನ ಇಲ್ಲಿಗೆ ಕೊಡ್ಬೇಕಂತನ ಅಂದ್ಕೊಂಡಿದ್ದೀವಿ. ಅದಕ್ಕೆ ಹೆಂಗೆ ಎತ್ತ ಅಂತ ನಾವು ವಿಚಾರಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಮ್ಮ. ಯಾರ ಮನೆಗಣ? ಇಲ್ಲಿ ಯಾರೋ ಮೂಲೆ ಮನೆ ಮಂಗಮ್ಮ ಅಂತ ಇದ್ದಾರಂತಲ್ಲಮ್ಮ, ಅವ್ರ ಮಗುಂಗೆ ಕಣಮ್ಮ. ಓ, ಆ ಮೂಲೆ ಮನೆ ಮಂಗಮ್ಮನ ಮಗುಗೇನಣ್ಣ? ಹೂನಮ್ಮ, ಅವ್ರ ಮನೆಗೇನ. ಹುಡ್ಗ ಹೆಂಗಮ್ಮ, ಪರವಾಗಿಲ್ವೇ ಹುಡ್ಗ? ಯಾರಣ್ಣ? ಆ ಮಂಗಮ್ಮನ ಮಗನೇ. ಏನಂಗೆ ಹೇಳ್ಕೊಂಬಂಗೇನಿಲ್ಲಪ್ಪ. ಯಾಕಮ್ಮ, ಹುಡ್ಗ ಒಳ್ಳೆಯವನಲ್ವೇ? ಆ ಹುಡ್ಗಂದು ಏನು ಹೇಳ್ತೀರಣ್ಣ? ಯಾತದ ಹೇಳ್ತಿರತ್ತ? ಯಾಕಮ್ಮ, ಕೆಲ್ಸಕ್ಕೆ ಹೋಗ್ತಾನಂತೆ, ತಿಂಗಳಿಗೆ 30-40 ಸಾವಿರ ಸಂಬಳ ತಾಂತಾನಂತೆ, ಮನೆ ಕಡೆಗೂ ಚೆನ್ನಾಗವ್ರಂತೆ. ಏನು 30-40 ಸಾವಿರ ಸಂಬಳ ತಾಂತಾರ? ಯಾರ ನಿಂಗೆ ಸುಮ್ಮನೆ ಹೇಳೋರೆ ಕಣಣ್ಣ. ಅದು ಎಲ್ಲಿ ತಗೊಂಬತ್ತಿ ಅವಳು ಕೆಲ್ಸಕ್ಕೆ? ಒಂದಿನ ಹೋದ್ರೆ ಒಂದಿನ ಹೋಗಲ್ಲ, ಅಲ್ಲೂ ಇಲ್ಲೂ ತಿರ್ಗಾಡ್ತೈತೆ ಪುಂಡ್ರಿ ಪೋಕ್ರಿ ಹಂಗೆ ಕುಡ್ಕೊಂಡು. ಏನು ಕುಡಿತಾನೆ ನಮ್ಮ ಹುಡ್ಗ? ಮತ್ತು ನನ್ನ ಮಗ ಕುಡಿಯಲ್ಲ ಅಂತ ಹೇಳ್ತಿದ್ರು ಅವರವ್ವ. ಕುಡಿತಾವೆ.
ನಮ್ಮೂರಾಗ ಯಾವ ಕುಡಿಯಲ್ಲ ಹೇಳು, ಎಲ್ಲ ಕುಡಿತವೆ. ಅವನು ಎಲ್ಲಿ ಒಂದಿನ ಹೋದ್ರೆ ಒಂದಿನ ಹೋಗಲ್ಲ ಕೆಲಸಕ್ಕೆ. ಸುಮ್ಮನೆ ನಿಮ್ಮ ಮಗನ ಯಾಕೆ ಅವ್ರಿಗೆ ಕೊಟ್ಟು ನಿಮ್ಮ ಮಗಳು ನಾಳು ಮಾಡ್ತೀಯ, ಹೋಗು. ನೋಡು ಅವ್ರ ಅಮ್ಮನೂ ಅಷ್ಟೇ ಸರಿ ಇಲ್ಲ. ಅಮ್ಮ ಬಜಾರಿ ಅಂದರೆ ಹುಟ್ಟು ಬಜಾರಿ. ನಿನ್ನ ಮಗಳನ್ನೆಲ್ಲಿ ಬಾಳಿಸ್ತಾಳೆ ನಡಿ. ಇದೇನ್ರಮ್ಮ ಹಿಂಗೆ ಹೇಳ್ತಿದ್ದೀರಾ? ತುಂಬ ಒಳ್ಳೆಯವರು ಥರ ಬಂದಿದ್ರು ನಮ್ಮ ಮನೆಗೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತಿರಲ್ರಮ್ಮ. ನಾವ್ಯಾಕಣ ಸುಳ್ಳು ಹೇಳಿ? ಒಂದೇ ಊರಾಗಿದ್ದು ನಮಗೆ ಗೊತ್ತಿಲ್ವೇ ಯಾರ್ಯಾರು ಹೆಂಗೆ ಅಂತಾನ? ನಿಮ್ಮ ಮಗಳು ಬಾಳೆ ಯಾಕೆ ಹಾಳು ಮಾಡ್ತೀವಿ ಇಲ್ಲಿ ಕೊಟ್ಟು? ಹೋಗು ಸುಮ್ಮನೆ. ಹ್ಞೂನಣ್ಣೋ, ನಾವೇನು ನೋಡ್ತೀವಿ ತಾನೇ ದಿನ ಬೆಳಗ್ಗೆ ಎದ್ದೆ ಅಂದ್ರಿ. ನಾವ್ಯಾಕೆ ಸುಳ್ಳು ಹೇಳು? ಇದೇ ನಮ್ಮ ನಿಜಾನೇ ನೀವು ಹೇಳ್ತಿರೋದು. ಕುಡಿತಾನೆ ನಂಗಾದ್ರೆ ಅವ್ರ ಅತ್ತೆ ಬಜಾರಿನೇ ನಂಗಾದ್ರೆ. ಹ್ಞೂನಣ್ಣೋ, ನಾವು ಒಂದು ಹೆಣ್ಮಗಾಗಿ ಇನ್ನೊಂದು ಹೆಣ್ಮಗಿನ ಬಾಳೆ ಯಾಕೆ ಹಾಳು ಮಾಡೋಣ? ಅದಕ್ಕೆ ತಾನೇ ನಾವು ಹೇಳ್ತಿರೋದನ್ನು. ಹೆಂಗೋ ಬಿಡ್ರಮ್ಮ, ಇಲ್ಲೇ ದೇವ್ರು ಸಿಕ್ತಂಗೆ ಸಿಕ್ಕಿ ಒಳ್ಳೆ ಮಾತು ಹೇಳಿದ್ರಿ. ನಾನು ಯಾಕೆ ಹೋಗ ನಿನ್ನ ಅವ್ರ ಮಂತಕ್ಕೆ, ನಮ್ಮ ಊರಿಗೆ ನಾನು ಹೋಗ್ತೀನಿ. ಹ್ಞೂ ಮೊದ್ಲೋಗು, ಸುಮ್ಮನೆ ಏನು ಕೊಟ್ಟು ಹಾಳು ಮಾಡ್ತೀರಾ ನಿಮ್ಮ ಹೆಣ್ಮಗಿನ ಬಾಳ. ಸರಿನಮ್ಮ, ಹೋಗ್ತೀನಿ ನಾನು. ಇದ್ಯಾಕೆ ಭಾಗ್ಯಕಯ್ಯ ಹಿಂಗೆ ಹೇಳ್ದೆ ಫಸ್ಟಿಗೆ ನೀನು? ಸುಮ್ಮನಿರೆ. ಆ ಮೂಲೆ ಮನೆ ಮಂಗಮ್ಮ ಇದ್ದಾಳಲ್ಲ, ಎಷ್ಟು ಬಿಲ್ಡಪ್ ಕೊಡ್ತಾಳೆ ಅಂತೀಯ ನನ್ನ ಮುಂದೆನಾ? ನನ್ನನ್ನೇ ಆಡ್ಕೊಂತಾಳಲ್ಲೇ. ನಾವು ನಮಗಿಂತ ಸ್ವಲ್ಪ ಏನೋ ಚೆನ್ನಾಗಿದ್ದಾರೆ ಅವರು, ಅದಕ್ಕೆ ನಮ್ಮನ್ನೇ ಇದನ್ನು ಮಾಡ್ತಾಳಲ್ಲೇ. ಅದಕ್ಕೆ ಸುಮ್ಮನಿರು, ಮದುವೆನೂ ಆಗಬಾರ್ದು ಅವನಿಗೆ. ಅವಳು ಅಯ್ಯೋ ಅನ್ಬೇಕು, ನಾನು ನೋಡಿ ಖುಷಿ ಪಡ್ಬೇಕು ಅದನ್ನು. ನೀನೇನೇನೋ ಹೇಳ್ದೆ ಅಂತ ನಾನು ನಿನಗೆ ಕೈ ಜೋಡಿಸಿನಮ್ಮ, ಅದಕ್ಕೇನ. ಅವಳು ಹಂಗೆ ಆಡ್ತಾಳೆ, ಸುಮ್ಮನಿರು. ಓವರಾಗಿ ಏನೋ ಸ್ವಲ್ಪ ಐತೆ ಜಾಸ್ತಿ ಅಂತನಾ ಏನು ದುರಾಂಕರದಾಗ ಆಡ್ತಾಳೆ ಗೊತ್ತೇ? ನಮ್ಮನ್ನು ಮಾತೇ ಆಡ್ಸಲ್ಲ ಅವಳು. ಆ ತಿಮ್ಮಜ್ಜಿ ಆ ಲಕ್ಷ್ಮಕ್ಕನ್ ಬಿಟ್ರೆ ಬರೀ ಅವರಿಬ್ರನ್ನೇ ಮಾತಾಡಿಸ್ತಾಳೆ. ಅವ್ರ ತಗ ಏನೈತಮ್ಮ, ಅವರಿಬ್ರನ್ನ ಮಾತಾಡಿಸ್ಕೊಂಡು ಹೋಗ್ತಾಳೆ. ನಮ್ಮ ಹತ್ರ ಆದರೂ ಸ್ವಲ್ಪ ಐತಿ, ನಮ್ಮನ್ನು ಮಾತೇ ಆಡ್ಸಬಲ್ಲೆ ಅವಳು. ಅದಕ್ಕೆ ಅಲ್ವೇ ನಾನು ಹಿಂಗೆ ಹೇಳಿದ್ದು ಫಿಟ್ಟಿಂಗು. ಅದಕ್ಕೆ ಅವ್ರ ಮಗುಗೆ ಮದುವೆನೇ ಆಗಬಾರ್ದು, ಸುಮ್ಮನಿರು. ಅವಾಗ ಸ್ವಲ್ಪ ಬುದ್ಧಿ ಬತ್ತಿತ್ತು ಅವಳಿಗೆ. ನಾನು ಅದಕ್ಕೆ ಹೇಳಿದ್ದು. ಕಣೆ ಹಂಗೆ ಆಗ್ಬೇಕು, ಸುಮ್ಮನಿರು ಅವಳಿಗೆ. ಆಮೇಲೆ ಯಾರನ್ನ ಕೇಳ್ಗಿಳಿಸ್ಕೊಂಡು ನಾವು ವಾಪಸ್ ಕಳಿಸಿದ್ದು ಯಾರನ್ನ ಹೇಳ್ಗಿಳಿಯರು ಕಣಕೋ. ಯಾರ ಇದ್ದಾರೆ ಹೇಳಿಲ್ಲ ಹೇಳಕ್ಕೆ? ಹಂಗೂ ಹೇಳಕ್ಕೇನು ನಾವೇನು ಅವ್ರನ್ನ ನೋಡಿಲ್ಲ ಏನಿಲ್ಲ. ನಾವೇ ಹೇಳಿದ್ವಿ ಅಂತ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ಅವ್ರಿಗೆ ನಮ್ಮ ಹೆಸರು ಎಲ್ಲ ಗೊತ್ತಾ? ಇವ್ರು ಹೇಳಿರೋ ಅಂತ ಹೇಳಕ್ಕೆ ಅವ್ರಿಗೆ? ಅದು ಸರಿ ಹೇಳು, ನಾವೇ ಹೇಳಿದ್ದೀವಿ ಅಂತ ಹೆಂಗೆ ಗೊತ್ತಾಗುತ್ತೆ? ಸರಿ ಹೋಗು, ನಿಮ್ಮ ಅಕ್ಕನ ಮಗಳು ಒಳಗಡೆ ಏನು ಮಾಡ್ತಾ ಇದ್ದಾಳು ನೋಡು ಪಾಪ. ಈಗಿನ ಬಂದೋಳೆ, ಊಟ ಗೀಟ ಹಾಕ್ಕೊಡು, ನಾನು ಹೋಗ್ತೀನಿ. ಸರಿ ಕಣೆ, ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.